ಎಸ್ ಎಲ್ ಭೈರಪ್ಪನವರ ಗ್ರಹಣ ಕಾದಂಬರಿಯ ಮುಂದುವರೆದ ಭಾಗ 5. ಮೊದಲು ಅರಮನೆಯ ತನಕ ಹೆಸರಾಗಿದ್ದ ಹಿಮಗಿರಿಯು ಈಗ ಕಿಲವಾಯಿತು. ಹಿಂದಿನಿಂದ ಇದ್ದ ದೊಡ್ಡ ಊರು ಎಂಬ ಗುರುತು 6-7 ಸಾವಿರ ಜನಸಂಖ್ಯೆ ಹೊಸದಾಗಿ ಹಿಮಾವತಿ ನದಿಗೆ ಕಟ್ಟಿದ ಅಣೆಕಟ್ಟಿನಿಂದ ಬಂದ ನಾಲೆಗಳನ್ನು ಬಿಟ್ಟರೆ ಅಲ್ಲಿ ಹೆಚ್ಚಿನದೇನೂ ಉಳಿಯಲಿಲ್ಲ. ಮಠ ನಡೆಯುತ್ತಿದ್ದಾಗ ಅದಕ್ಕೆಂದು ಇದ್ದ ಗದ್ದೆಯಲ್ಲಿ 40 ಎಕರೆಯನ್ನು ಯಜಮಾನ ದೊಡ್ಡೇಗೌಡರ ಮನೆಯವರು ಗುತ್ತಿಗೆಗೆ ಮಾಡುತ್ತಿದ್ದರು. ಉಳಿದದ್ದನ್ನು ಇತರ ಸಣ್ಣ ಪುಟ್ಟ ರೈತರು ಗೇಯುತ್ತಿದ್ದರು. ಈಗ ಈ ಭೂಮಿಯು ಆಯಾ ವಂಶರಲ್ಲೇ ಇನಾಮ್ ಎಂಬ ಹೆಸರಿನಲ್ಲಿದೆ. ದೇವಸ್ಥಾನದಲ್ಲಿ ದಿನವೂ ಸಾದಾ ಪೂಜೆ ನಡೆಯುತ್ತಿದೆ. ಅರ್ಚಕನಿಗೆ 6 ಎಕರೆ ಗದ್ದೆ ಇನಾಮ್ ಇದೆ. ಕಾರ್ತಿಕದ ಕೊನೆಯ ಸೋಮವಾರ ರಥೋತ್ಸವ ನಡೆಯುತ್ತದೆ. ಅದಕ್ಕೆ ಮಾತ್ರ ಸುತ್ತ ಕೆಲವು ಹಳ್ಳಿಗಳಿಂದ ಜನ ಸೇರುತ್ತದೆ. ಮೈಸೂರು, ಕೊಳ್ಳೇಗಾಲ, ಹಾಸನ, ಗದಗುಗಳಿಂದ ಪ್ರಕಟವಾಗುವ ಪಂಚಾಂಗಗಳಲ್ಲಿ ಹಿಮಗಿರೀಶ್ವರ ರಥೋತ್ಸವ ಎಂದು ಕಾರ್ತಿಕದ ಕೊನೆಯ ಸೋಮವಾರದ ದಿನದ ಮುಂದೆ ಬರೆದಿರುವುದನ್ನು ಬಿಟ್ಟರೆ ಈ ಕ್ಷೇತ್ರದ ಹೆಸರನ್ನು ಈಗ ಹೊರಗೆ ಯಾರೂ ಕೇಳಿಲ್ಲ. 5 ತಲೆಮಾರಿನ ಹಿಂದೆ ಆದ ಕನಸಿನ ಭವಿಷ್ಯವನ್ನು ಈಗ ನೆನಪಿನಲ್ಲಿಟ್ಟುಕೊಂಡಿರುವವರು ಬಲು ವಿರಳ. ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬರುವಾಗ ಈ ನೆನಪು ಇಂಗಿ ಹೋಗಿ ಎಲ್ಲೋ ಕೆಲವು ಹಿರಿಯರ ನೆನಪಿನಲ್ಲಿ ಹನಿ ಉಳಿದಿದೆ. ಆದರೆ ಪ್ರಾಚೀನದ ಕೋಶಾಧಿಕಾರಿ ಶಾಸ್ತ್ರಿಗಳ ಮನೆಯಲ್ಲಿ ಇದು ಮರೆತು ಹೋಗೋದು ಸಾಧ್ಯವಿಲ್ಲ. ಸಮಕಾಲೀನವನ್ನು ಸೇರಿಸಿ ಪ್ರಾಚೀನದ ಗುಣ, ಪ್ರಮಾಣ, ಮಹತ್ವಗಳನ್ನು ಹಿಗ್ಗಿಸಿ ಬೆಳೆಸುವುದೇ ಶಾಸ್ತ್ರಿಗಳ ಮನೆತನದ ಧರ್ಮ. ಹೀಗಾಗಿ ಅವರು ಇದನ್ನು ಮರೆತಿಲ್ಲ. ಇಂದಿಗೂ ಯಜಮಾನರೆನಿಸಿಕೊಂಡು ತಮ್ಮ ಧರ್ಮ ಸಂಪತ್ತಿಗೆ ಪ್ರಾಚೀನದ ಭಂಡಾರದ ಆಧಾರವನ್ನು ಹುಡುಕುವ ಯಜಮಾನರ ಮನೆಯವರು ನೆನಪು ತಪ್ಪಿಸಿಕೊಂಡಿಲ್ಲ. ಈಗ 20 ವರ್ಷದ ಹಿಂದೆ ಒಂದು ದಿನ ಊರಿಗೆ ಒಬ್ಬ ಸನ್ಯಾಸಿ ಬಂದರು. ನದಿಯ ದಡದಲ್ಲಿ ದೇವಸ್ಥಾನದ ಜಗುಲಿಯ ಮೇಲೆ ಇಳಿದುಕೊಂಡರು. ಬಂದ ಮೊದಲ ದಿನ ಊರೊಳಕ್ಕೆ ಬಂದು 7 ಮನೆಯಲ್ಲಿ ಭಿಕ್ಷೆ ಬೇಡಿ ಬಂದ ಅಕ್ಕಿಯನ್ನು ನದಿಯ ದಡದಲ್ಲಿ ಬೇಯಿಸಿಕೊಂಡು ಉಂಡರು. ಅನಂತರ ಯಾರ ಕೈಲೂ ಮಾತನಾಡದೆ ಹರಿಯುವ ನದಿಯನ್ನೇ ನೋಡುತ್ತಾ ಸುಮ್ಮನೆ ಕುಳಿತರು. ಸಂಜೆ ನೀರಿನಲ್ಲಿ ಇಳಿದು ಬಂಡೆಗಳನ್ನು ದಾಟಿ ನದಿಯ ಮಧ್ಯದ ದೊಡ್ಡ ಬಂಡೆಯ ಮೇಲೆ ಕುಳಿತು ಮುಳುಗುವ ಸೂರ್ಯನನ್ನು ನೋಡುತ್ತಿದ್ದರು. ರಾತ್ರಿ ಹೊಟ್ಟೆಗೆ ಏನೂ ತೆಗೆದುಕೊಳ್ಳಲಿಲ್ಲ. ದೇವಸ್ಥಾನದ ಜಗುಲಿಯ ಮೇಲೆ ಮಲಗಿ ನಿದ್ರಿಸಿದರು. ಮರುದಿನ ಬೆಳಗ್ಗೆ ಊರೊಳಕ್ಕೆ ಬಂದು ಎಣಿಸಿದಂತೆ 7 ಮನೆಗಳಲ್ಲಿ ಮಾತ್ರ ಭಿಕ್ಷೆ ಎತ್ತಿಕೊಂಡು ಹೋದರು. ಯಾರೋ ಈ ಸುದ್ದಿಯನ್ನು ಯಜಮಾನ್ ಅಪ್ಪೇಗೌಡರಿಗೆ ಸ್ವಾಭಾವಿಕವಾಗಿ ಹೇಳಿದರು. 7 ಅಂದರೆ 7 ಮನೆಯ ಭಿಕ್ಷೆ. 8ನೇ ಮನೆಯವರು ನಮ್ಮನ್ನೂ ಹಾಕಿಸ್ಕೊ ಬನ್ನಿ ಸ್ವಾಮಿ ಅಂದರೂ ಮುಚ್ಚಿದ ಜೋಳಿಗೆಯನ್ನು ಮತ್ತೆ ಬಿಚ್ಚಿ ಹಿಡಿಯದೆ ಹೊರಟು ಹೋದರಂತೆ. ಅದೇನು ಬಣ್ಣ, ಅದೇನು ಕಳೆ, ಅದೇನು ತೇಜಸ್ಸು? ಅಪ್ಪೇಗೌಡರಲ್ಲಿ ಕುತೂಹಲ ಹುಟ್ಟಿತು. ಊಟ ಮಾಡಿ ಮಧ್ಯಾಹ್ನದ ನಿದ್ದೆ ಮಾಡಿ ಏಳುವ ಹೊತ್ತಿಗೆ ಹೋಗಿ ಅವರನ್ನು ನೋಡುವ ಇಚ್ಛೆ ಆಯಿತು. ರಾಜರನ್ನು ಕಾಣಲು ಹೋಗುವಾಗ ಹೇಗೋ ಹಾಗೆ ಸಾಧು ಸನ್ಯಾಸಿಗಳನ್ನು ಕಾಣುವಾಗಲೂ ಸಹ ಬರಿಕೆಯಲ್ಲಿ ಹೋಗಬಾರದೆಂಬ ಪದ್ಧತಿಯಂತೆ ಒಂದು ಚಿಪ್ಪು ಬಾಳೆಹಣ್ಣು, ಒಂದು ಸಣ್ಣ ತಂಬಿಗೆ ಕಾಯಿಸಿದ ಹಾಲನ್ನು ತೆಗೆದುಕೊಂಡು ಒಬ್ಬರೇ ನಡೆದರು. ಹೊತ್ತು ಪಶ್ಚಿಮದ ಕಡೆಗೆ ಜಗಿಯುತ್ತಿತ್ತು. ಸನ್ಯಾಸಿಯ ನದಿ ದಡದ ಬಂಡೆಯ ಮೇಲೆ ಕೂತು ಏನೋ ಯೋಚಿಸುತ್ತಿದ್ದರು. ಗೌಡರಿಗೆ ಹೇಳಿದವರ ಮಾತು ನಿಜವಾಗಿತ್ತು. ಬಿಳುಪು ಮೈಬಣ್ಣ, ಎತ್ತರವಾದ ಕಾಯ, ಕೂದಲನ್ನು ತೆಗೆಸಿದ ದಪ್ಪ ತಲೆ, ಹೊಳೆಯುವ ಕಣ್ಣುಗಳು, ವಯಸ್ಸು 20 ಅಥವಾ 30 ಎಂದು ಖಚಿತವಾಗಿ ಹೇಳಲು ತಿಳಿಯುವುದಿಲ್ಲ. ಕಾವಿಯ ಅರಿವಿ ಸುತ್ತಿ ಒಂದು ಕಾವಿಯ ಅಂಗಿ ಹಾಕಿದ್ದಾರೆ. ಗೌಡರು ಹೋಗಿ ಹಾಲು ಹಣ್ಣುಗಳನ್ನು ಎದುರಿಗಿಟ್ಟು ಭಕ್ತಿಯಿಂದ ಹಣೆಯನ್ನು ಬಂಡೆಗೆ ಮುಟ್ಟಿಸಿ ನಮಸ್ಕರಿಸಿದರು. ಈ ನಮಸ್ಕಾರವು ತಮಗೆ ಬೇಡವೆಂಬಂತೆ ಕಂಡರೂ ಅವರು ಸೌಜನ್ಯದಿಂದ ಇವರಿಗೆ ಕೈ ಮುಗಿದು ಪ್ರತಿ ನಮಸ್ಕಾರ ಸಲ್ಲಿಸಿದರು. ಅವರ ವ್ಯಕ್ತಿತ್ವಕ್ಕೆ ಮಾರು ಹೋದ ಮೂಕತನದಿಂದ ಗೌಡರು ಸುಮ್ಮನೆ ಎದುರಿಗೆ ಕುಳಿತು ಬಿಟ್ಟರು. ಅವರೇ ಕೇಳಿದರು, ಇದೇ ಊರ? ಈ ಊರ ಯಜಮಾನ ಗೌಡ? ಅವರು ಮುಂದೆ ಮಾತನಾಡಲಿಲ್ಲ. ಮತ್ತೆ ಮಾತನಾಡಲು ತಿಳಿಯದೆ ಗೌಡರು ಬಾಳೆಹಣ್ಣು ತಗೊಂಡು ಹಾಲು ಕುಡಿಬೇಕು ಎಂದರು. ಇದು ಬೇಡಿ, ಒಂದು ಸಲ ಊಟವಾದ ಮೇಲೆ ಮತ್ತೆ ಏನೂ ತಿನ್ನೋದಿಲ್ಲ. ಹೊಕ್ಕಳಿ, ನಾಳೆಗಾದರೂ ಆಯ್ತದೆ ಮಡಿಕಳಿ. ನಾಳೆ ದಿನದ ಆಹಾರ ಇವತ್ತು ಶೇಖರಣೆ ಮಾಡಲ್ಲ. ಹಾಲನ್ನಾದರೂ ಕುಡಿಬೇಕು, ಒಲ್ಲೆಂದರೆ ನನಗೆ ಕೆಟ್ಟದಾಯ್ತದೆ ಎಂದು ಗೌಡರು ಕೈ ಮುಗಿದರು. 50-55ರ ಈ ವೃದ್ಧರ ಮನಸ್ಸಿಗೆ ನೋವು ಮಾಡಬಾರದೆಂದಿರಬೇಕು. ಅವರು ತಂಬಿಗೆಯನ್ನು ಎತ್ತಿ ಹಿಡಿದು ಒಂದೇ ಸಲಕ್ಕೆ ಗಟಗಟನೆ ಕುಡಿದು ಮುಗಿಸಿದರು. ಎಲ್ಲಿಂದ ಪಾದ ಬೆಳೆಸಿತು ಸ್ವಾಮಿಗಳು? ಹಿಮಾಲಯದಿಂದ. ಯಾವ ಕಡೆಗೆ? ನಿಶ್ಚಯ ಇಲ್ಲ, ಎಲ್ಲಾದರೆ ಅಲ್ಲಿ. ನಮ್ಮೂರಾಗೆ ಒಂದು 4 ದಿನ ಪಾದ ಊರ್ತೀರಾ? ಏನೋ ಯೋಚಿಸಿದಂತೆ ಮಾಡಿ ಅವರು ನಕ್ಕು ಕೇಳಿದರು. ಯಾಕಿರಬೇಕು ಈ ಊರಲ್ಲಿ 4 ದಿನ? ತಾವು ಯಾಕೆ ಆ ಪ್ರಶ್ನೆಯನ್ನು ಕೇಳಿದನೆಂಬುದು ಗೌಡರಿಗೆ ತಿಳಿಯಲಿಲ್ಲ. ಮರುಪ್ರಶ್ನೆಗೆ ಸಿಕ್ಕಿದ ಮೇಲೆ ತಮ್ಮ ಪ್ರಶ್ನೆಯಲ್ಲಿಯೇ
ಏನೋ ವಿಶೇಷ ಅರ್ಥವಿದ್ದಂತೆ ಅವರಿಗೆ ಭಾಸವಾಯಿತು. ಆದರೆ ಅದೇನೆಂದು ಬುದ್ಧಿಗೆ ಸಿಕ್ಕಲಿಲ್ಲ. ಉತ್ತರ ಹೇಳಲು ಅವರಿಗೆ ತಿಳಿಯಲಿಲ್ಲ. ಸನ್ಯಾಸಿಯು ಮುಂದೆ ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತು ಹಾಗೆಯೇ ಕೂತಿದ್ದು ಅನಂತರ ಎದ್ದು ಮತ್ತೆ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ನಮಸ್ಕಾರ ಮಾಡಿ ಹಾಲಿನ ಚೊಂಬನ್ನು ಕೈಲಿ ಹಿಡಿದು ಬಾಳೆಹಣ್ಣಿನ ಚಿಪ್ಪನ್ನು ಪ್ರಸಾದವೆಂದು ತಿಳಿದು ಕೈಗೆತ್ತಿ ಕಣ್ಣಿಗೆ ಒತ್ತಿಕೊಂಡು ಮನೆಗೆ ಹೊರಟು ಬಂದರು. ಯಾಕಿರಬೇಕು ಈ ಊರಲ್ಲಿ 4 ದಿನ ಎಂಬ ಅವರ ಪ್ರಶ್ನೆ ಇವರ ಮನಸ್ಸಿನಲ್ಲಿ ಒಂದೇ ಸಮನೆ ತೋಡುತ್ತಿತ್ತು. 1 ನಿಮಿಷವೂ ಅಡ್ಡಜ್ಞಾನವಾಗುತ್ತಿರಲಿಲ್ಲ. ಅವರ ವರ್ಚಸ್ಸೇ ಮನಸ್ಸನ್ನು ತುಂಬಿಬಿಟ್ಟಿದೆ. ತಾವಾಗಿಯೇ ಕೊಟ್ಟ ಬಾಳೆಹಣ್ಣನ್ನು ಸಹ ಅವರು ತಿನ್ನಲಿಲ್ಲ. ದಿನಕ್ಕೆ ಒಪ್ಪತ್ತೇ ಊಟ, 7 ಮನೆಯ ಭಿಕ್ಷೆ. ನಾಳಿನದನ್ನು ಇವತ್ತು ಕೂಡಿಡುವುದಿಲ್ಲ. ಇವರು ಬರೀ ಹೊಟ್ಟೆ ಹೊರೆಯುವ ಸನ್ಯಾಸಿಯಲ್ಲ ಎಂಬ ವಿಶೇಷ ಗೌರವವು ತನಗೆ ತಾನೇ ಮೂಡಿತ್ತು. ನಡುರಾತ್ರಿ ಒಂದು ಕನಸಾಯಿತು. ಒಬ್ಬ ಯಜಮಾನರು ತಲೆಯ ಬಿಳಿ ಲಪ್ಪಟೆ ಸುತ್ತಿದ್ದಾರೆ. ಮೇಲ್ದುಟಿಯ ತುಂಬ ಬಿಳಿ ಮೀಸೆ ಇದೆ. ಹಣೆಯ ತುಂಬ 3 ವಿಭೂತಿ ಪಟ್ಟೆ. ಕಾಣಿಸಿಕೊಂಡು ಹೇಳಿದರು, ತಮ್ಮಯ್ಯ 5ನೇ ತಲೆ ಅಂದರೆ ನಿಂದು. ಮಠದ ಉದ್ಧಾರವಾಗೋ ತಲೆ ನಿಂದು. ಈಗ ಸ್ವಾಮಿಗಳು ಬಂದವರೇ ಬಿಡಬೇಡ. ಇಷ್ಟು ಕನಸು ಕಾಣಿಸಿಕೊಂಡವರು ತನ್ನ ಮುತ್ತಾತನೇ ಇರಬೇಕು ಎಂದು ಮನಸ್ಸು ಅನುಮಾನಿಸಿತು. ಅವರನ್ನು ತಾನು ನೋಡಿರುವುದಂತೂ ಶಕ್ಯವಿಲ್ಲ. ಮನೆಯಲ್ಲಿ ಅವರ ಚಿತ್ರ ಮುಂತಾದದ್ದೇನೂ ಇಲ್ಲ. ಅವೆಲ್ಲ ಯಾಕೆ ಬೇಕು? ತನ್ನ ಹಾಗೆಯೇ ಇರಲಿಲ್ಲವೇ ಅವರು? ಬಿಳಿ ಲಪ್ಪಟೆ, ತುಂಬಿದ ಬಿಳಿ ಮೀಸೆ, ಹಣೆ ತುಂಬ ವಿಭೂತಿ. ಅಲ್ಲದೆ 5ನೇ ತಲೆಮಾರು ಎಂದರೆ ತಮ್ಮದೇ. ತಮ್ಮ ಕಾಲದಲ್ಲೇ ಮಠ ಮತ್ತೆ ಶುರುವಾಗಬೇಕು, ಸ್ವಾಮಿಗಳು ಬರಬೇಕು ಅಂತ ತಾವು ಚಿಕ್ಕ ಹುಡುಗರಾಗಿದ್ದಾಗ ತಮ್ಮ ಅಪ್ಪ ಅನ್ನುತ್ತಿರಲಿಲ್ಲವೇ? ಈಗ ಕಾಲ ಕೂಡಿದೆ, ಸ್ವಾಮಿಗಳು ಬಂದವ್ರೆ. ಯಜಮಾನರಿಗೆ ಮತ್ತೆ ನಿದ್ದೆ ಬರಲಿಲ್ಲ. ಯಾಕಿರಬೇಕು? ನಿಮ್ಮ ಊರಿನಲ್ಲಿ 4 ದಿನ ಎಂಬ ಆ ಸನ್ಯಾಸಿಯ ಮಾತು ಈಗ ಅರ್ಥವಾಯಿತು. ನೀವೇನು ಮಠ ಕಟ್ಟಿಸಿ ಕೊಡ್ತೀರಾ? ಆನೆ ಕುದುರೆ ತಂದು ಕಟ್ತೀರಾ? ಮೊದಲಿನ ವೈಭೋಗ ಬರೋ ಹಾಗೆ ಮಾಡ್ತೀರಾ ಅಂತ ಅಲ್ಲವೇ ಅವರ ಇರಾದೆ? ಸುಮಾರು 2 ಗಂಟೆ ಹಾಸಿಗೆಯಲ್ಲಿ ಹೊರಳಾಡುತ್ತಿದ್ದರು. ತಮಗೆ ಇದರ ಅರ್ಥ ಪೂರ್ತಿಯಾಗಿ ತಿಳಿಯಲಿಲ್ಲ. ಮೇಲೆ ಎದ್ದು ಬಾಗಿಲು ತೆಗೆದು ಕದವನ್ನು ಮುಚ್ಚಿ ಹೊರಗೆ ನಡೆದರು. ಯಜ್ಞೇಶ್ವರ ಶಾಸ್ತ್ರಿಗಳ ಮನೆಗೆ ಬಂದು ಕದ ಬಡಿದು, ಬಾಗಿಲು ತೆಗಿಯಪ್ಪ, ನಾನು ಅಪ್ಪೇಗೌಡ ಬಂದಿದ್ದೀನಿ ಎಂದು ಕೂಗಿದರು. ಹಾಗೆ ಯಜ್ಞೇಶ್ವರ ಶಾಸ್ತ್ರಿಗಳಿಗೆ 35ರ ವಯಸ್ಸು. ಅಪ್ಪೇಗೌಡರಿಗಿಂತ 20 ವರ್ಷ ಚಿಕ್ಕವರು. ತಮ್ಮ 25ನೇ ವಯಸ್ಸಿಗೆ ಶುಭಾಶುಭ ಕರ್ಮಗಳಲ್ಲಿ ಸುತ್ತಮುತ್ತ ಹೆಸರು ಪಡೆದಿದ್ದರು. ದಿನಕ್ಕೆ ಅವರ ಕೀರ್ತಿ ಹೆಚ್ಚುತ್ತಿತ್ತು. ಬಾಗಿಲು ತೆಗೆದು ಯಜಮಾನರು ಹೇಳಿದುದನ್ನು ಕೇಳಿ ಅವರು ತಾಳ್ಮೆಯಿಂದ ಯೋಚಿಸಿದರು. ಆ ಸನ್ಯಾಸಿ ಮೊನ್ನೆ ತಮ್ಮ ಊರಿಗೆ ಬಂದಿದ್ದನ್ನು ಅವರು ಕೇಳಿದ್ದರು. ಆತನನ್ನು ನೋಡಿಯೂ ಇದ್ದರು. ಮಾತನಾಡಿಸಿರಲಿಲ್ಲ ಅಷ್ಟೇ. ಈ ತಲೆಮಾರಿನಲ್ಲಿ ಮಠವು ಜೀರ್ಣೋದ್ಧಾರವಾಗುತ್ತದೆಂದು ಮನೆಯಲ್ಲಿ ಹೇಳಿದ್ದ ಮಾತು ಅವರ ನೆನಪಿಗೂ ಬಂತು. ಜೀರ್ಣೋದ್ಧಾರ ಎಂದರೆ ಹೇಗೆ ಆಗುತ್ತೆ? ಆ ಬಗೆಗೆ ಯಾರೂ ಏನೂ ಪ್ರಯತ್ನ ಮಾಡಲಿಲ್ಲವಲ್ಲ ಎಂದು ಕೆಲವು ಸಲ ತಾವೇ ಯೋಚಿಸಿದ್ದುಂಟು. ಈಗ ಯೋಗ ಕೂಡಿರಬಹುದು ಎಂದು ಕೈಗೆ ಪಂಚಾಂಗ ತೆಗೆದುಕೊಂಡು ಗೌಡರು ಆ ಸನ್ಯಾಸಿಯನ್ನು ಕಂಡ ಕಾಲವನ್ನು ಕೇಳಿ ಗುಣಿಸಿ ಹೇಳಿದರು. ಯೋಗ ಕೂಡಿದೆ. ನಿನ್ನ 5ನೇ ತಲೆಮಾರಿಗೆ ಹಿಮಾಲಯದಿಂದ ಬರ್ತೀನಿ ಅಂತ ಹಿಂದೆ ಹೇಳಿದ್ದಾರಂತಲ್ಲ, ಅವರೇ ಈಗ ಬಂದಿರೋ ಆಗಿದೆ. ಅವ್ರ ಕುಟ್ಟೆ ಮಾತಾಡಕ್ಕೆ ನನಗೆ ತಿಳಿಯಾಕುಲ್ಲ. ನೀನೇ ನಡಿ ನನ್ನ ಜೋಡಿಗೆ, ಈಗಲೇ ಹೋಗೋಣ. ಬೆಳಕು ಹರಿಯುವ ಹೊತ್ತಿಗೆ ಅವರು ಇನ್ನೆಲ್ಲಾರ ಹೊಂಟು ಹೋದಾರು. ಏನು ಮಾಡೋದು? ನಾನೆಲ್ಲ ಮಾತಾಡ್ತೀನಿ, ಅದಕ್ಕೆ ಲೆಕ್ಕ ಹಾಕೊಳ್ಳಿ. ಹೊಸದಾಗಿ ಮಠ ಶುರು ಮಾಡೋದು ಅಂದರೆ ಹಣಕಾಸು ಎಷ್ಟು ಬೇಕಾಗುತ್ತೆ? ಅದರ ಲೆಕ್ಕ ಬೇಡ. ಮಠದ ಇನಾಮತಿ ಅಂತಲೇ ನಮ್ಮ ತಾತ 45 ಎಕರೆ ಗದ್ದೆ ಇಲ್ವಾ? ಅದ ನಾನು ತಿನ್ಕೊಂಡ್ರೆ ವಂಶ ಬೆಳೀತದ? ಇನಾಮತಿ ಊರಲ್ಲಿ ಬೇರೆಯವ್ರ ತಾವಳು ಐತೆ. ಶುರುವಿನ ಖರ್ಚಿಗೆ ಏಟು ಬೇಕು? 70-80 ಸಾವಿರ ಅಥವಾ 1 ಲಕ್ಷವಾದರೂ ಬೇಕು. ಈಗ ಅಲ್ಲಿ ಏನೂ ಇಲ್ಲ, ದೇವಸ್ಥಾನದ ಹಳೆ ಗಂಟೆ ಬಿಟ್ಟರೆ. ನಾನು 50 ಸಾವಿರ ಕೊಡ್ತೀನಿ. 5 ತಲೆಯಿಂದ ಇನಾಮತಿ ಜಮೀನು ತಿಂದೋರ್ ತಾವ ಓಟೋಟೋ ಎತ್ತನ. ಊರಾಗೆ ಬಾಕಿಯವ್ರ ತಾವಳು ವಸೂಲಿ ಮಾಡೋಣ. ಶಾಸ್ತ್ರಿಗಳು ಶಾಲು ಹೊದೆದು ಹೊರಟರು. ಇವರಿಬ್ಬರು ನದಿಯ ದಡಕ್ಕೆ ಹೋಗುವ ವೇಳೆಗೆ ಆ ಸನ್ಯಾಸಿ ಬಂಡೆಯ ಮೇಲೆ ತಲೆ ಇಟ್ಟು ಶೀರ್ಷಾಸನ ಮಾಡುತ್ತಿದ್ದರು. ಅವರು ಊರ್ಧ್ವಮುಖರಾಗುವ ತನಕ ಕಾದಿದ್ದು ಅನಂತರ ಇಬ್ಬರು ಹತ್ತಿರ ಹೋಗಿ ಕಾಣಿಸಿಕೊಂಡರು. ಶಾಸ್ತ್ರಿಗಳು ಮಾತನಾಡಿದರು. ಪೂಜ್ಯರ ನಿತ್ಯ ಕರ್ಮಕ್ಕೆ ಭಂಗವಾಗಿದ್ದರೆ ಕನಿಕರಿಸಬೇಕು. ನನ್ನ ಯಾವ ಕರ್ಮದಲ್ಲೂ ಅಂಥ ನಿಯಮವೇನೂ ಇಲ್ಲ. ಇವರು ನಿನ್ನೆ ಬಂದಿದ್ದರು. ನೀವ್ಯಾರು? ನಾನು ಈ ಗ್ರಾಮ ಪುರೋಹಿತ. ಇವರು ಗ್ರಾಮದ ಯಜಮಾನರು. ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯ ತಮ್ಮ ಪಾದದಲ್ಲಿ ಅರಿಕೆ ಮಾಡಿಕೊಡಬೇಕು ಅಂತ ಬಂದೆವು. ಹೇಳಿ ಎಂದವರು ಪದ್ಮಾಸನದಲ್ಲಿ ಕೂತರು. ಹಿಂದೆ ಊರಿನಲ್ಲಿ ಮಠವಿದ್ದುದು, ಅದರ ಪ್ರಸಿದ್ಧಿ ಅನಂತರ ಇದ್ದಕ್ಕಿದ್ದ ಹಾಗೆಯೇ ಸ್ವಾಮಿಗಳು ಹೊರಟು ಹೋದದ್ದು, ಜಲಪ್ರಳಯದಂತಹ ಮಳೆ ಪ್ರವಾಹವಾದದ್ದು, ಯಜಮಾನರಿಗೆ ಆದ ಕನಸುಗಳನ್ನೆಲ್ಲ ವರ್ಣಿಸಿ
ಇದೇ ರಾತ್ರಿ ಈ ಯಜಮಾನರಿಗೆ ಬಿದ್ದ ಕನಸನ್ನು ಹೇಳಿ ಶಾಸ್ತ್ರಿಗಳು ಬೇಡಿಕೊಂಡರು. ತ್ರಿಕಾಲ ಜ್ಞಾನಿಗಳಾದ ತಮಗೆ ತಿಳಿಯದ್ದು ಯಾವುದೂ ಇಲ್ಲ. ನಮ್ಮ ಶ್ರದ್ಧೆಯನ್ನು ತಾವು ಬೇಕಾದಷ್ಟು ಪರೀಕ್ಷೆ ಮಾಡಬಹುದು, ಆದರೆ ನಮ್ಮೂರನ್ನು ಮತ್ತೆ ಕ್ಷೇತ್ರವನ್ನಾಗಿ ಮಾಡಬೇಕು. ಕನಸು ಯಾಕಾಗುತ್ತವೆ ಗೊತ್ತೇನು? ಸನ್ಯಾಸಿ ನಕ್ಕು ಕೇಳಿದರು. ತಮ್ಮೆದುರು ಉತ್ತರ ಹೇಳುವುದಕ್ಕೆ ನಾನು ಆಜ್ಞಾ. ಮನಸ್ಸಿನ ಬಯಕೆ ಕನಸಾಗಿ ಕಾಣುತ್ತೆ. ನಿಮ್ಮೂರು ಕ್ಷೇತ್ರವಾಗಬೇಕು ಅಂತ ನಿಮಗೆ ತುಂಬ ಬಯಕೆ ಇರೋ ಹಾಗಿದೆ. ಮೊದಲು ಕ್ಷೇತ್ರವಾಗಿತ್ತು, ಮೊದಲಿನ ಹಾಗಾಗಲಿ ಅಂತ ಯಾರಿಗೆ ಆಸೆ ಇರಲ್ಲ? ಸನ್ಯಾಸಿ ಮತ್ತೆ ಮಾತನಾಡಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಶಾಸ್ತ್ರಿಗಳೇ ಹೇಳಿದರು, ತಾವು ಯಾವುದಕ್ಕೂ ಯೋಚಿಸುವ ಅಗತ್ಯವಿಲ್ಲ. ಮಠದ್ದೇ ಒಂದು 70 ಎಕರೆ ಗದ್ದೆ ಇದೆ. ಈಗ ಆರಂಭಕ್ಕೆ 1,00,000 ರೂಪಾಯಿ ಕೊಡಿಸ್ತೀವಿ. ಆರಂಭದಲ್ಲಿ 2 ಕುದುರೆ, 1 ಪಲ್ಲಕ್ಕಿ ಮೊದಲಾದ ತರೋಣ. ತಮ್ಮ ತಪೋಬಲದಿಂದ ಕ್ಷೇತ್ರ ಮಹಿಮೆ ಸ್ವಲ್ಪ ಹಬ್ಬಿದರೆ ಸಾಕು. ಅರಮನೆಯವರು ಜೋಡಿ ಆನೆ ಕಳಿಸ್ತಾರೆ. ಹಣ ಬಂದು ರಾಶಿ ಸುರಿಯುತ್ತೆ. ನದಿಯ ದಡದಲ್ಲಿ ಈ ಕಡೆ ನೋಡಿ, ಮಂಟಪಗಳಿದ್ದ ಗುರುತು ಇನ್ನೂ ಕಾಣುತ್ತೆ. ಅವನ್ನೆಲ್ಲ ಆಮೇಲೆ ಕಟ್ಟಿಸಬಹುದು. ಸ್ವಾಮಿಗಳು ಅಪೇಕ್ಷೆ ಪಟ್ಟ ಹಾಗೆ ಬೇಕಾದ ರೀತಿ ಅಭಿವೃದ್ಧಿಪಡಿಸಬಹುದು. ಅಪ್ಪೇಗೌಡರು ಕೈ ಮುಗಿದುಕೊಂಡು ಒಪ್ಕೊಂಡ್ಬಿಡ್ಬೇಕು ಪಾದ ಎಂದರು. 5 ನಿಮಿಷ ಯೋಚಿಸಿ ಸನ್ಯಾಸಿ ಕೇಳಿದರು, ಈಗ 5ನೇ ತಲೆಮಾರಿನಲ್ಲಿದ್ದವರು ಇದ್ದಕ್ಕಿದ್ದ ಹಾಗೆಯೇ ಬಿಟ್ಟು ಹೋದರು ಅಂದಿರಲ್ಲ, ಯಾಕೆ ಬಿಟ್ಟರು ಗೊತ್ತೇ? ಸನ್ಯಾಸಿಗಳ ಅಂತರಂಗ ನಮಗೆ ತಿಳಿಯುವುದು ಕಷ್ಟ ಅಲ್ಲದೆ. 5 ತಲೆಮಾರಿನ ಹಿಂದೆನದು ಅದು. ನಮ್ಮ ತಾತ ಸಹ ಹುಟ್ಟಿರಲಿಲ್ಲ. ಸನ್ಯಾಸಿ, ಇಲ್ಲಿರೋಕ್ಕೆ ನನಗೆ ಸಾಧ್ಯವಿಲ್ಲ. ನಿಮ್ಮ ಮಠವನ್ನು ಉದ್ಧಾರ ಮಾಡುವ ಕೆಲಸ ನನಗೆ ಬೇಡ ಎಂದು ಬಿಟ್ಟರು. ಶಾಸ್ತ್ರಿಗಳು ಮಾತನಾಡಲು ಬಾಯಿ ತೆರೆದರು. ಇನ್ನು ಮಾತು ಸಾಕು ಎನ್ನುವಂತೆ ಅವರು ಕೈಯಾಡಿಸಿದರು. ಯಜಮಾನರು ಶಾಸ್ತ್ರಿಗಳು ಇಬ್ಬರೂ ಸ್ವಲ್ಪ ಹೊತ್ತು ಪೆಚ್ಚು ಬಡಿದು ಕುಳಿತಿದ್ದರು. ಅನಂತರ ಶಾಸ್ತ್ರಿಗಳ ಧೈರ್ಯ ಮಾಡಿ ಕೇಳಿದರು, ಮಠ ಉದ್ಧಾರ ಮಾಡುವ ಅಧಿಕಾರ, ಪೂರ್ಣ ಸ್ವಾತಂತ್ರ್ಯ ತಮ್ಮದು. ತಾವು ಯಾವುದಕ್ಕೂ ಅಡ್ಡ ಬರಲ್ಲ. ನಮ್ಮ ಪ್ರಾರ್ಥನೆಯಲ್ಲಿ ಏನಾದರೂ ದೋಷವಿದ್ದರೆ ಅದನ್ನು ಹೇಳಬೇಕು, ತಿದ್ದಿಕೊಳ್ತೀವಿ. ಹಿಂದಿದ್ದವರು ಯಾವ ಕಾರಣಕ್ಕಾಗಿ ಇದ್ದುದನ್ನು ತ್ಯಜಿಸಿ ಹೊರಟು ಹೋದರೂ ನಿಮಗೆ ಗೊತ್ತಿಲ್ಲ. ಇದನ್ನು ಮತ್ತೆ ಕಟ್ಟುವ ಕೆಲಸ ನಾನು ಮಾಡೋದಿಲ್ಲ. ಮತ್ತೆ ಮಾತನಾಡಿ ಪ್ರಯೋಜನವಿರಲಿಲ್ಲ. ಸನ್ಯಾಸಿಯೇ ಮೇಲೆ ಎದ್ದರು. ಬಂಡೆಯನ್ನು ದಾಟಿ ದಡಕ್ಕೆ ಬಂದು ದೇವಸ್ಥಾನದ ಜಗುಲಿಯ ಮೇಲಿದ್ದ ತಮ್ಮ ಹಸಿ ಚೀಲವನ್ನು ಎತ್ತಿ ಎಡ ಹೆಗಲಿಗೆ ಹಾಕಿಕೊಂಡು ಮೈದಾನದ ಕಡೆಗೆ ಹತ್ತಿ ಬೇಗ ಬೇಗ ಹೆಜ್ಜೆ ಇಟ್ಟು ಹೊರಟು ಹೋದರು. ಅವರ ಇಚ್ಛೆಗೆ ವಿರುದ್ಧವಾಗಿ ಅವರನ್ನು ಹಿಂಬಾಲಿಸುವುದು ಉಚಿತವಲ್ಲ. ತೀರ ಕೋಪ ಬಂದು ಏನಾದರೂ ಶಪಿಸಿದರೂ ಕಷ್ಟ ಎಂದು ಯಜಮಾನರಿಗೆ ಶಾಸ್ತ್ರಿಗಳು ವಿವೇಕ ಹೇಳಿದರು. ಶಾಸ್ತ್ರಿಗಳಿಗೆ ನಿರಾಶೆಯಾಯಿತು. ಯಜಮಾನರಂತೂ ಕೊರಗು ಹೊತ್ತಿಸಿಕೊಂಡರು. ಮುಂದೆ 5ನೇ ತಲೆಮಾರಿನಲ್ಲಿ ಹಿಮಾಲಯದಿಂದ ಬರ್ತೀನಿ ಎಂದು ಆಗ ಹೇಳಿದ್ದುದು ಸುಳ್ಳೇ? ಅದು ಸುಳ್ಳಿದ್ದರೂ ನೆನ್ನೆ ನನ್ನ ಕನಸಿನಲ್ಲಿ ಬಂದು 5ನೇ ತಲೆಮಾರು ಅಂದರೆ ನಿಂದು, ಮಠದ ಉದ್ಧಾರವಾಗುವ ತಲೆ ನಿಂದು, ಈಗ ಸ್ವಾಮಿಗಳು ಬಂದವರೇ ಬಿಡಬೇಡ ಎಂದು ಯಾಕೆ ಹೇಳಿತು? ನಾವು ಈಟು ಪರಿ ಕೇಳಿಕೊಂಡ್ರು ಯಾಕೆ ಒಪ್ಕೊಳ್ಳಿಲ್ಲ? ನಾವು ಕೊಡಿಸ್ತೀವಿ ಅಂದ ದುಡ್ಡು ಸಾಲದು ಅಂತಲ್ಲ, ಸಾಲದಾಗಿದ್ದರೂ ಬಾಯಿ ಬಿಟ್ಟು ಯಾಕೆ ಹೇಳಲಿಲ್ಲ ಎಂಬ ಚಿಂತೆಗೆ ಪರಿಹಾರ ಕಾಣುತ್ತಿರಲಿಲ್ಲ. ತನ್ನ ತಲೆಯಲ್ಲಿ ಮಠದ ಉದ್ಧಾರವಾಗುತ್ತದೆಂದು ಚಿಕ್ಕ ಹುಡುಗನಾಗಿದ್ದಾಗ ಮನೆಯಲ್ಲಿ ಹಿರಿಯರು ಎಂದಾದರೊಮ್ಮೆ ಅನ್ನುತ್ತಿದ್ದುದು ಇವರ ಕಿವಿಗೆ ಬೀಳುತ್ತಿತ್ತು. ಆದರೆ 55 ವರ್ಷ ವಯಸ್ಸಾದರೂ ಅಂಥದ್ದೇನೂ ಆಗಿರಲಿಲ್ಲ. ಇವರಿಗೂ ಅದರಲ್ಲಿ ಆಸ್ತಿ ಇರಲಿಲ್ಲ, ಆ ಬಗೆಗೆ ಧ್ಯಾನವೇ ಇರಲಿಲ್ಲ. ಇದ್ದಿದ್ದರೆ ಇಷ್ಟರಲ್ಲಿ ಪ್ರಯತ್ನ ಪಡಬೇಕಾಗಿತ್ತು, ತಿಳಿದವರನ್ನು ಕೇಳಬೇಕಾಗಿತ್ತು. ಆದರೆ ಅಚಾನಕ್ಕಾಗಿ ಒಂದು ದಿನ ಊರಿಗೆ ಬಂದ ಈ ಸನ್ಯಾಸಿ ಮತ್ತು ಆ ರಾತ್ರಿ ಬಿದ್ದ ಕನಸು ಅವರಿಗೆ ತಮ್ಮ ಜೀವನದಲ್ಲಿ ನಡೆಯಬೇಕಾದ ಮಹತ್ವದ ಕೆಲಸದ ಭವಿಷ್ಯವಾಣಿಯ ನೆನಪು ತಂದುಕೊಟ್ಟಿತು. ಅದೇನು ಬರೀ ನೆನಪಾಗಿ ಬರಲಿಲ್ಲ, ಬಲಿತ ಬಯಕೆಯಾಗಿ ಕಾಣಿಸಿಕೊಂಡಿತು. ಆದರೆ ಬಯಕೆಯು ಒಡೆದು ಹೋಗಿ ಆತ್ಮಾಭಿಮಾನವು ಮಣ್ಣು ಮುಕ್ಕಿದಂತಾಗಿ ಅವರಿಗೆ ಕೊರಗು ಹೊತ್ತಿತು. ಸ್ವತಃ ಜೋಡಿದಾರರಾಗಿ 100 ಎಕರೆ ಭೂಮಿಯ ಗೌಡರಾಗಿ ತಲಾಂತರದಿಂದ ಅನುಕೂಲಸ್ಥರಾದ ಅವರು ಮಠದ 40 ಎಕರೆ ಗದ್ದೆಯನ್ನು ದುರಾಶೆಯಿಂದ ಅನುಭವಿಸುತ್ತಿರಲಿಲ್ಲ. ಇವತ್ತಿಗೂ ಇನಾಮ್ ಎಂಬ ಸರ್ಕಾರಿ ಲೆಕ್ಕದಲ್ಲಿ ಇದ್ದ ಅದಕ್ಕೆ ಬೇರೆ ಯಾರೂ ಹಕ್ಕುದಾರರು ಇರಲಿಲ್ಲವಾದುದರಿಂದ ಇವರ ವಶದಲ್ಲಿತ್ತು. ಪ್ರತಿ ವರ್ಷವೂ ರಥೋತ್ಸವದಲ್ಲಿ ಅನ್ನ ಸಂತರ್ಪಣೆ, ಗುಡಿಗೆ ಸುಣ್ಣ ಹೊಡೆಸುವ ಖರ್ಚನ್ನು ಇವರೇ ಮಾಡುತ್ತಿದ್ದರು. ಇಷ್ಟಾದರೂ ಭೂಮಿಯ ಉತ್ಪನ್ನದ ಒಂದಂಶವೂ ಖರ್ಚಾಗುತ್ತಿರಲಿಲ್ಲ. ಮಠವು ಮತ್ತೆ ಜೀರ್ಣೋದ್ಧಾರವಾಗಿ ಭೂಮಿಯನ್ನೆಲ್ಲ ಪೂರ್ತಿಯಾಗಿ ಮಠಕ್ಕೆ ವಹಿಸಿದರೆ ಅವರ ಶ್ರೀಮಂತಿಕೆ ಊನವಾಗುತ್ತಿರಲಿಲ್ಲ. 50,000 ಹಣವನ್ನು ಕಾಣಿಕೆ ಕೊಟ್ಟರೆ ನೆಲದಲ್ಲಿ ಹೂತಿಟ್ಟ ರೂಪಾಯಿಯ ಭಂಡಾರ ಮುಗಿಯುತ್ತಿರಲಿಲ್ಲ. ತನ್ನ ತಲೆಯಲ್ಲಿ ಉದ್ಧಾರವಾಗುತ್ತದೆಂದು ಹೇಳಿದ ಮಠವು ಆಗದೇ ಹೋದರೆ ತಾನು ಇಷ್ಟು ದೊಡ್ಡ ಗೌಡನಾಗಿ ಇಂಥ ದೊಡ್ಡ ಗೌಡಿಕೆಯ ಮನೆಯ ಉತ್ತರಾಧಿಕಾರಿಯಾಗಿ ಹುಟ್ಟಿ ಯಜಮಾನಿಕೆ ಮಾಡಿದ್ದಕ್ಕೆ ಏನು ಸಾರ್ಥಕ ಎಂಬ ಚಿಂತೆ ಅವರನ್ನು ಹೊಕ್ಕಿತು. ಒಂದು ದಿನ ಗೌಡರು ಶಾಸ್ತ್ರಿಗಳ ಹತ್ತಿರ ಹೋಗಿ ಕೇಳಿದರು,
ಮಠ ಕಟ್ಟಿಸಬೇಕು ಅಂತ ಮನಸ್ಸಿನಾಗೆ ಹುಟ್ಟಿಬಿಟ್ಟದೆ. ಕಟ್ಟಿಸಲೇಬೇಕು. ಆ ಸನ್ಯಾಸಿ ಬೇಡ ಅಂದರೆ ಹೋಗಲಿ, ನೀನು ಬೇರೆ ಒಬ್ಬರು ಸ್ವಾಮಿಗಳನ್ನು ಹುಡ್ಕೊಂಡು ಬಾ, ಕಟ್ಟಿಸಿಯೇ ಬಿಡೋಣ. ಯಜಮಾನರೇ, ಏನೋ ನೀವು ಹೇಳುದು? ಶಾಸ್ತ್ರಿಗಳು ಹೇಳಿದರು. ಬರೀ ದುಡ್ಡು ಖರ್ಚು ಮಾಡಿದರೆ ಮಠವಾಗುತ್ತದೆಯೇ? ನಾನೇ ಹಿಮಾಲಯದಿಂದ ಬರ್ತೀನಿ ಅಂತ ಹಿಂದಿನವರು ಹೇಳಿದ್ದರಲ್ವೇ? ಅಂದರೆ ಹಿಮಾಲಯದಿಂದ ಅವರೇ ಬರಬೇಕು. ಅದು ಬಿಟ್ಟು ನಾವು ಹೋಗಿ ಯಾರೋ ಒಬ್ಬರನ್ನು ಕರೆದುಕೊಂಡು ಬಂದರೆ ಹೇಗಾಗುತ್ತೆ? ಹಿಮಾಲಯದಿಂದ ಬಂದವರು ಒಲ್ಲೆ ಅಂದ್ರಲ್ಲಪ್ಪ. ಆಗ ಅಂದಿದ್ದ ಮಾತು ನಿಜವೇ ಆಗಿದ್ದರೆ ಇನ್ನೊಬ್ಬರು ಬರಬಹುದು, ಅಥವಾ ಇವರೇ ಮತ್ತೆ ಬರಬಹುದು. ನನಗೇನು ತಿಳಿಯಕ್ಕಲ್ಲಪ್ಪ ಎಂದರು ಗೌಡರು. ಶಾಸ್ತ್ರಿಗಳಿಗೂ ಇದು ತಿಳಿಯುತ್ತಿರಲಿಲ್ಲ. ಈ ಸನ್ಯಾಸಿ ಅವರೇ ಆಗಿರಬೇಕು. ಆದರೆ ಹಿಂದಿದ್ದವರು ಯಾವ ಕಾರಣಕ್ಕಾಗಿ ತ್ಯಜಿಸಿದರು? ಗ್ರಾಮದಲ್ಲಿ ಏನಾದರೂ ಪಾಪ ಕಾರ್ಯ ನಡೆಯಿತೆ? ಮಠದ ಅಥವಾ ಸ್ವಾಮಿಗಳ ಅವಹೇಳನ ನಡೆಯಿತೆ? 5ನೇ ತಲೆಮಾರು ಎಂದರೆ 4ನೆಯ ತಾತನ ಕಾಲದಷ್ಟು ಹಿಂದೆ ನಡೆದ ಘಟನೆಯ ನಿಜವಾದ ಕಾರಣವು ತಮಗೆ ಪೂರ್ತಿ ತಿಳಿದಿಲ್ಲ, ತಿಳಿಯುವ ದಾರಿಯೂ ಇಲ್ಲ. ಈ ಸನ್ಯಾಸಿಗಾದರೂ ತಿಳಿದಿರಬಹುದು, ಆದರೆ ಅವರು ಏನೂ ಹೇಳಲಿಲ್ಲ. ತಮಗೆ ಪೀಠವೂ ಯಾಕೆ ಬೇಡ ಎಂಬುದನ್ನು ಹೇಳದೆ, ಹೆಚ್ಚು ಮಾತಿಗೆ ಅವಕಾಶವನ್ನೇ ಕೊಡದೆ ಹೊರಟು ಹೋದರು. ತಮ್ಮ ಊರು ಮತ್ತೆ ದೊಡ್ಡ ಪುಣ್ಯಕ್ಷೇತ್ರವಾಗಬೇಕು, ಇದರ ಮಹಿಮೆ ಸುತ್ತಲೂ ಹಬ್ಬಬೇಕು ಎಂಬ ಬಗೆಯ ಶಾಸ್ತ್ರಿಗಳಿಗೂ ಆಸೆ ಇತ್ತು. ಆದರೆ ಹಿಮಾಲಯದಿಂದ ಸ್ವಾಮಿಗಳು ಅಥವಾ ಸ್ವಾಮಿಯಾಗುವವರು ಸ್ವತಃ ಬರದೆ ತಾವು ಏನೂ ಮಾಡುವಂತಿರಲಿಲ್ಲವೆಂದು ತಮಗೆ ತಾವು ಸಮಾಧಾನ ಹೇಳಿಕೊಂಡರು. ಕತೆ ಮುಂದುವರಿಯುತ್ತದೆ.